ನಮಸ್ಕಾರ. IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾವ್ ಪುರ್ಮಾಟ್. SRH ಮತ್ತು RCB ಪಂದ್ಯ, ಈ ಒಂದು ಪಂದ್ಯಕ್ಕೂ ಮುಂಚಿತವಾಗಿ ನಾವೊಂದು ವಿಡಿಯೋ ಮಾಡಿದ್ವಿ. ತುಂಬಾ ಜೋಶ್ ಇತ್ತು. ಇವತ್ತು RCB ಸೋತಿರುವ ಕಾರಣ ನಿಮಗಷ್ಟೇ ಅಲ್ಲ, ನಮಗೂ ಕೂಡ ತುಂಬಾ ಬೇಜಾರಾಗ್ತಾ ಇದೆ RCB ಸೋತಿರುವಂತಹ ಕಾರಣದಿಂದಾಗಿ. ಹಾಗಾಗಿ ಇವತ್ತಿನ ಪಂದ್ಯ ಹೇಗಿತ್ತು, RCB ಸೋಲಿಗೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಎಲ್ಲಿ, ಗೆಲ್ಲೋ ಪಂದ್ಯವನ್ನ ಕೈ ಚೆಲ್ಲಿದ್ದು ಹೇಗೆ RCB, ಮತ್ತು ಏನೆಲ್ಲ ಮಿಸ್ಟೇಕ್ಸ್ ಮಾಡ್ತು RCB ತಂಡ, ಈ ಒಂದು ಸೋಲುವ ಮುಖಾಂತರ RCB ತಂಡ ಪಾಯಿಂಟ್ಸ್ ಟೇಬಲ್ ಅಲ್ಲೂ ಕೂಡ 3ನೇ ಸ್ಥಾನಕ್ಕೆ ಕುಸಿತವನ್ನ ಕಂಡಿದೆ. ಈ ಒಂದು ಪಂದ್ಯವನ್ನು ಗೆದ್ಬಿಟ್ಟಿದ್ರೆ RCB ಫಸ್ಟ್ ಪ್ಲೇಸ್ ಅಲ್ಲಿ ಇರ್ತಾ ಇತ್ತು, ಮತ್ತು ಪ್ಲೇ ಆಫ್ಸ್ ದೃಷ್ಟಿಯಿಂದಲೂ ಕೂಡ ಫಸ್ಟ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ರೆ RCB ಪ್ಲೇ ಆಫ್ಸ್ ದೃಷ್ಟಿಯಿಂದಲೂ ಕೂಡ ತುಂಬಾ ಚೆನ್ನಾಗಿರ್ತಿತ್ತು. ಆದ್ರೆ 3ನೇ ಸ್ಥಾನಕ್ಕೆ ಕುಸಿತಿರುವಂತದ್ದು ಕೂಡ RCBಗೆ ಆಘಾತ ತಂದಿದೆ. ಇದೇ ಕಂಟಿನ್ಯೂ ಆಗುತ್ತಾ, ಮತ್ತು ಇವತ್ತಿನ ಪಂದ್ಯ ಹೇಗಿತ್ತು, ಮತ್ತೆ RCB ಮುಂದಿನ ಲೆಕ್ಕಾಚಾರ ಯಾವ ರೀತಿ ಇರಲಿದೆ, ಇದೆಲ್ಲದರ ಬಗ್ಗೆ ಕೂಡ ಮಾತಾಡಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಸ್ಪೋರ್ಟ್ಸ್ ರಿಪೋರ್ಟರ್ ರಮೇಶ್ ಕೋಟೆ ಅವರು. ಬನ್ನಿ ಅವ್ರನ್ನ ಮಾತಾಡಿಸೋಣ. RCBಯ ಮುಂದಿನ ಪ್ಲೇ ಆಫ್ಸ್ ಲೆಕ್ಕಾಚಾರ ಆಗಿರ್ಬೋದು, ಮತ್ತು ಇವತ್ತಿನ SRH ಮತ್ತು RCB ಪಂದ್ಯ ಬಗ್ಗೆ ಆಗಿರ್ಬೋದು, ಎಲ್ಲದರ ಬಗ್ಗೆ ತಿಳ್ಕೊಂಡು ಬರೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ರಮೇಶ್ ಅವರೇ. ನಾವು ಮೊದಲೇ ಮಾತಾಡಿದ್ವಿ RCB SRH ಪಂದ್ಯ ಹೇಗಿರುತ್ತೆ ಎನ್ನುವಂಥದ್ರ ಬಗ್ಗೆ. ತುಂಬ ಗೆಲ್ಲೋ ಅನ್ನುವಂತಹ ಸನ್ನಿವೇಶದಲ್ಲಿ RCB ಬರುತ್ತೆ ಎನ್ನುವಂಥ ನಿರೀಕ್ಷೆ ಇತ್ತು, ಆದರೆ RCB ಎಡೆ ಬಿಡ್ತು ಕೊನೆಯ ಮೂಮೆಂಟಲ್ಲಿ. ಹಾಗಾಗಿ ಇವತ್ತಿನ ಪಂದ್ಯದ ಸೋಲಿ ಕಾರಣ ಏನಂತ ಹೇಳ್ಬೋದು? ಫಸ್ಟ್ ಆಫ್ ಆಲ್ ಪಂದ್ಯದ ಸೋಲಿಗೆ ಕಾರಣ ನೋಡ್ಕೋದಾದ್ರೆ RCB ತಂಡ ಬೌಲಿಂಗಲ್ಲಿ ವೈಫಲ್ಯತೆ ಅನುಭವಿಸಿದೆ. ಸೊ ಅದರಲ್ಲಿ ಫಸ್ಟ್ ಆಗಿ ನಾವು RCB ತಂಡ ನಾವು ಅಂದ್ಕೊಂಡ್ವಿ ಒಂದು 30 ರನ್ ಜಾಸ್ತಿ ಕೊಟ್ಟಿದ್ದಾರೆ RCB ತಂಡ ಈ ಒಂದು ಪಂದ್ಯದಲ್ಲಿ. ಸೊ ಸ್ಟಾರ್ಟಿಂಗಲ್ಲಿ ಒಂದು ಈ ಗ್ರೌಂಡಲ್ಲೂ ಕೂಡ ಒಂದು ಒಳ್ಳೆ ಪಿಚ್ಚು ಬ್ಯಾಟಿಂಗ್ಗೆ ತುಂಬ ಹೆಲ್ಪ್ ಇತ್ತು ಬ್ಯಾಟ್ಸ್ಮನ್ಗಳಿಗೆ. ಸೊ ಈ ಮ್ಯಾಚಲ್ಲಿ ಒಂದು 200 ರನ್ ಒಳಗಡೆ ಏನಾದರೂ RCB ತಂಡ ಅವ್ರನ್ನ ಒಂದು ಆರಿಸ್ಕೊಂಡಿದ್ದಿದ್ರೆ ಖಂಡಿತವಾಗ್ಲೂ RCB ತಂಡ ಇದನ್ನು ಒಂದು ಸ್ಕೋರ್ ಬೋರ್ಡ್ ಪ್ರೆಷರ್ ಇಲ್ಲದೆ ಆರಾಮಾಗಿ ಚೇಸ್ ಮಾಡ್ತಾಯಿತ್ತು ಈ ಮ್ಯಾಚಲ್ಲಿ. ಸೊ ಇವರೆಲ್ಲ ಒಂದು ಕಡೆ ಒಂದು 30 ರನ್ ಜಾಸ್ತಿ ಕೊಟ್ಟಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಜೊತೆಗೆ ಇಶಾನ್ ಕಿಶನ್ ಅವರು ಈ ಟೂರ್ನಮೆಂಟಲ್ಲಿ ಆಡಿದ್ದವರು ಒಂದೇ ಒಂದು ಮ್ಯಾಚಲ್ಲೇ ಒಂದು ರಾಜಸ್ಥಾನ್ ರಾಯಲ್ಸ್ ವಿರುದ್ಧನೇ ಒಂದು ಭರ್ಜರಿ ಸೆಂಚುರಿ ಹೊಡೆದಿದ್ದು. ಸೊ ಅದಾದ ಬಳಿಕ ಅವರು ಸತತ ವೈಫಲ್ಯತೆ ಅನುಭವಿಸಿದ್ರು. ಆದರೆ ಈ ಮ್ಯಾಚಲ್ಲಿ RCB ತಂಡದ ಮ್ಯಾಚಲ್ಲಿ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಒಂದು ಅದ್ಭುತವಾದಂಥ ಒಂದು ಇನ್ನಿಂಗ್ಸ್ ಆಡಿದರು ಈ ಇಶಾನ್ ಕಿಶನ್ ಅವರು. ಇದು ಕೂಡ RCB ತಂಡದ ಒಂದು ಪಾಲಿಗೆ ಸೋಲಿಗೆ ಇದು ಒಂದು ಕಾರಣ ಅಂತ ಹೇಳ್ಬೋದಾಗಿದೆ. ಇಶಾನ್ ಕಿಶನ್ ಅವರು ಒಬ್ಬರನ್ನ ಒಂದು 50 ರನ್ ಒಳಗಡೆ ಅವ್ರನ್ನ ಔಟ್ ಮಾಡಿದರೆ ಖಂಡಿತವಾಗ್ಲೂ ಇಷ್ಟೊಂದು ಸ್ಕೋರ್ ಆಗ್ತಾ ಇರಲಿಲ್ಲ. ಒಂದು 200 ರನ್ ಒಳಗಡೆ ಸನ್ರೈಸರ್ಸ್ ಹೈದರಾಬಾದ್ ಇರ್ತಾ ಇತ್ತು. ಆದರೆ ಇಶಾನ್ ಕಿಶನ್ ಅವರು 3ನೇ ಕ್ರಮಾಂಕದಲ್ಲಿ ಬಂದು ಫುಲ್ 20 ಓವರ್ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾರೆ. ಇದು RCBಗೆ ಒಂದು ಬ್ಯಾಡ್ ಒಂದು ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು. ಜೊತೆಗೆ ಬ್ಯಾಟಿಂಗಲ್ಲೂ ಕೂಡ RCB ತಂಡ ಒಂದು ಒಳ್ಳೆ ಬ್ಯಾಟಿಂಗ್ ಲೈನಪ್ ಇದೆ RCB ತಂಡದಲ್ಲಿ. ಇದರಲ್ಲೂ ವೈಫಲ್ಯತೆ, ಈ ಬ್ಯಾಟಿಂಗ್ ವೈಫಲ್ಯತೆ ಕೂಡ RCB ಸೋಲಿಗೆ ಕಾರಣ ಅಂತ ಹೇಳ್ಬೋದು. ಅದರಲ್ಲೂ ವಿಶೇಷವಾಗಿ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿತ್ತು RCBಗೆ. ಫಸ್ಟ್ ವಿಕೆಟ್ಗೆ 80 ರನ್ ಬಂದಿತ್ತು ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಇಬ್ಬರು ಕಡೆಯಿಂದನೂ. ಬಟ್ ಆಮೇಲೆ ಮಿಡ್ಲ್ ಆರ್ಡ್ರು ಮತ್ತು ಲೋವರ್ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ಗಳು ವೈಫಲ್ಯತೆ ಅನುಭವಿಸ್ಬಿಟ್ರು. ಸೊ ವಿರಾಟ್ ಕೊಹ್ಲಿ ಅವರು ಒಂದು 43 ರನ್ ಹೊಡೆದು ಒಂದು ಒಳ್ಳೆ ಸ್ಟಾರ್ಟ್ ತೊಗೊಂಡಿದ್ರು, ಅವರು ಕಂಟಿನ್ಯೂ ಮಾಡಲಿಲ್ಲ. ಜೊತೆಗೆ ಫಿಲ್ ಸಾಲ್ಟ್ ಅವರು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಲೋ ಆಗಿ ಆಡಿದ್ರು ಕೂಡ ಅವರು ವಿರಾಟ್ ಕೊಹ್ಲಿ ಔಟ್ ಆದಮೇಲೆ ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿದರು. 62 ರನ್ಸ್ ಏನೋ ಹೊಡೆದು ಒಂದು ಒಳ್ಳೆ ಸ್ಟಾರ್ಟ್ ಕೊಟ್ಟಿದ್ರು ಫಿಲ್ ಸಾಲ್ಟ್ ಅವರು. ಆಮೇಲೆ ರಜತ್ ಪಾಟಿದಾರ್ ಮತ್ತು ಜಿತೇಶ್ ಶರ್ಮಾ ಅವರು ಒಂದು ಹಂತದಲ್ಲಿ ಚೆನ್ನಾಗಿ ಆಡ್ತಾಯಿದ್ರು. ಏನು ಒಂದು 16ನೇ ಓವರ್ ತನಕ ಒಂದು ಒಳ್ಳೆ ಸ್ಕೋರ್ ತಂದು ಕೊಟ್ಟಿದ್ರು. ಕರೆಕ್ಟಾಗಿತ್ತು. 16ನೇ ಓವರ್ ಅಷ್ಟು ಆರಂಭವಾಗಿ ರಜತ್ ಪಾಟಿದಾರ್ ರನ್ಔಟ್ ಆಗೋಕ್ಕೂ ಮೊದಲು RCB ತಂಡ ಗೆಲ್ಲುವ ಫೇವ್ರೇಟ್ ತಂಡ ಆಗಿತ್ತು. ಬಟ್ ಅಲ್ಲಿ ಮಿಸ್ಕಮ್ಯುನಿಕೇಶನ್ ಆಯಿತು ಜಿತೇಶ್ ಶರ್ಮಾ ಮತ್ತು ರಜತ್ ಪಾಟಿದಾರ್ ಅವ್ರ ಜೊತೆ. ರಜತ್ ಪಾಟಿದಾರ್ ಅವರು ಸುಲಭವಾಗಿ ರನ್ಔಟ್ ಕೊಟ್ಬಿಡ್ತಾರೆ. ಅಲ್ಲಿ ಮ್ಯಾಚ್ ಟರ್ನ್ ಆಗಿದ್ದು. ಆಮೇಲೆ ಜಸ್ಟ್ 16 ರನ್ 16 ರನ್ಗಳ ಅಂತರದಲ್ಲಿ RCB ತಂಡ 7 ವಿಕೆಟ್ಗಳನ್ನು ಕಳೆದುಕೊಳ್ಳುತ್ತೆ. RCB ತಂಡ ಸೋಲು ಅನುಭವಿಸುತ್ತೆ. ಇಲ್ಲಿ ನಾವು ನೋಡ್ಬೋದು ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ತುಂಬ ಸ್ಟ್ರಾಂಗ್ ಆಗಿತ್ತು. ಬಟ್ ಟಿಮ್ ಡೇವಿಡ್ ಅವರು ಫೀಲ್ಡಿಂಗ್ ವೇಳೆ ಅವರು ಇಂಜುರಿ ಆಗ್ತಾರೆ, ಅವ್ರಿಗೆ ಅವನು ಕ್ರ್ಯಾಂಪ್ ಆಗುತ್ತೆ. ಅದು ಕೂಡ RCB ತಂಡದ ಹಿನ್ನಡೆ ಅಂತ ನಾವು ಹೇಳ್ಬೋದು. ಅವರೇನಾದರೂ ಈ ಮೂಮೆಂಟಲ್ಲಿ ಇದ್ದಿದ್ರೆ ಖಂಡಿತವಾಗ್ಲೂ RCB ತಂಡ ಇನ್ನೂ ಸ್ವಲ್ಪ ಕ್ಲೋಸ್ ಆಗಿ ಹೋಗ್ತಾ ಇತ್ತು ಮ್ಯಾಚು. ಇವ್ರ ಕೈಲಿ 100% ಇವರು ಆಡೋಕ್ಕಾಗಲಿಲ್ಲ ಬ್ಯಾಟಿಂಗ್ನಲ್ಲಿ ಟಿಮ್ ಡೇವಿಡ್ ಅವರು. ಜೊತೆಗೆ ರೊಮೇರಿಯೋ ಶೆಫರ್ಡ್ ಅವರು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಒಂದು ಭರ್ಜರಿ ಇನ್ನಿಂಗ್ಸ್ ಆಡಿದರು ಆ ಮ್ಯಾಚಲ್ಲಿ. ಬಟ್ ಈ ಮ್ಯಾಚಲ್ಲಿ ನೋಡಿ ಅವರು ಆಡಿದ ವೆರಿ ಫಸ್ಟ್ ಬಾಲೇ ಅವರು ಬೌಲರ್ಗೆ ಕ್ಯಾಚ್ ಕೊಟ್ಟೋದ್ರು. ಇದು ಕೂಡ ನಿರಾಸೆ ಆಯಿತು RCB ಫ್ಯಾನ್ಸ್ಗೆ. ಒಂದು ಒಳ್ಳೆ ಬ್ಯಾಟಿಂಗ್ ಲೈನಪ್ ಇದ್ದಾಗ 230 ನಮಗೇನು ಅಷ್ಟೊಂದು ಜಾಸ್ತಿ ಅಂತ ಏನು ಅನಿಸಲಿಲ್ಲ, ಯಾಕಂದರೆ ಒಳ್ಳೆ ಬ್ಯಾಟ್ಸ್ಮನ್ಗಳಿದ್ದರು RCB ತಂಡದಲ್ಲಿ, ಒಳ್ಳೆ ಮ್ಯಾಚ್ ಫಿನಿಷರ್ಸ್ ಕೂಡ ಇದ್ದರು. ಬಟ್ ಆದರೆ ಇಲ್ಲಿ RCB ತಂಡ 200 ರನ್ ಕೂಡ ಹೊಡೆಯೋಕ್ಕಾಗಲಿಲ್ಲ. ಒಂದು ದೊಡ್ಡ ರನ್ ಅಂತರದಲ್ಲಿ ಸೋಲು ಅನುಭವಿಸ್ತು. ಅದರಲ್ಲೂ ಕೂಡ ಪಾಯಿಂಟ್ಸ್ ಟೇಬಲ್ನಲ್ಲಿ 3ನೇ ಸ್ಥಾನಕ್ಕೆ ಕುಸಿತಿದೆ RCB ತಂಡಕ್ಕೆ. ಈಗ ಅದೇ ಸರ್, ಈಗ
ನಾನು ಕಿಶನ್ ಅವ್ರು ಹೇಳ್ತಾ ಇದ್ರಿ, ನಾನು ಆಗಲೇ ಕೂಡ ಫಸ್ಟ್ ವಿಡಿಯೋದಲ್ಲಿ ಅದೇ ಹೇಳಿದೆ, ನಾವು ಸ್ಟಾರ್ಟಿಂಗಿಂದ ಇದನ್ನೇ ಹೇಳ್ತಾ ಇರ್ತೀವಿ, RCB ಅಂತ ತುಂಬ ಜೀವ ಅನ್ಸುತ್ತೆ ನನಗೆ. ನೋಡಿ ಆ ಕಿಶನ್ ಸ್ಟಾರ್ಟಿಂಗ್ ಆಡಿದ್ಬಿಟ್ಟು ಯಾವುದೋ ಪಂದ್ಯ ಆಡಿರಲಿಲ್ಲ, ಇವತ್ತು ಅವರೇ ಕಾರಣ ಆಗಿಬಿಟ್ರು. 94 ರನ್ ಚಚ್ಚಿದ್ರು. ಬಹುಶಃ ಅವರೊಂದು 40-50 ಅಥವಾ 50-60 ರನ್ ಏನಾದ್ರು ಬಾರಿಸಿದ್ರೆ ಈ 94 ರನ್ನನ್ನು ಅಲ್ಲಿವರೆಗೂ ಬರದೇ ಇದ್ರೆ ಒಂದು RCB ಎಲ್ಲೋ ಗೆಲ್ತಾ ಇತ್ತು. ಒಂದು ಸೋಲಿ ಕಂಟಕ ಇಶಾನ್ ಕಿಶನ್ ಅವರು ಅಂತ ಹೇಳ್ಬೋದು. ಏನೇ ಇರಲಿ, ಅವರು ಕೂಡ ತಮ್ಮ ಚೆನ್ನಾಗಿರುವಂಥ ಆಟವನ್ನು ಆಡಿದ್ದಾರೆ. ಓಕೆ, ನೆಕ್ಸ್ಟ್ IPL ಅಲ್ಲಿ ನೀವು 3rd ಪ್ಲೇಸಿಗೆ ಬಂದಿದ್ದೀರಾ ಅಂತ ಹೇಳಿದ್ರೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ. ನೆಕ್ಸ್ಟ್ ಪ್ಲೇ ಆಫ್ಸ್ ಲೆಕ್ಕಾಚಾರ ಅಂದರೆ ಫಸ್ಟ್ ಸೆಕೆಂಡ್ ಬರಲಿಕ್ಕೆ RCB ಲೆಕ್ಕಾಚಾರ ಏನು, ನೆಕ್ಸ್ಟ್ ಯಾವ ಮ್ಯಾಚ್ ಸೋಲ್ಬೇಕು, GT PBKS ಇದೆ ಇನ್ನೂ ಅವರು ಮುಂದೆ, ಮತ್ತು ನಮ್ಮ RCB ತಂಡಕ್ಕೂ ಲಕ್ನೋ ಜೊತೆ ಇನ್ನೊಂದು ಮ್ಯಾಚ್ ಇದೆ. ಏನು ನೆಕ್ಸ್ಟ್ ಒಂದು ಪ್ಲಾನ್ ಸಿನಾರಿಯೋ ಏನಪ್ಪಾ ಅಂತಂದ್ರೆ, ನೆಕ್ಸ್ಟ್ RCB ತಂಡ ಈಗ ಟಾಪ್ 2 ಬರ್ಬೇಕು. ಈಗ 3ಕ್ಕೆ ಕುಸ್ತಿದ್ದಾರೆ, ಇನ್ನು ಟಾಪ್ 2 ಬರಬೇಕು. ಈಗ RCB ತಂಡ ಇನ್ನುಳಿದಿರ್ತಕ್ಕಂಥದ್ದು ಒಂದು ಪಂದ್ಯ ಇದೆ, ಫೈನಲ್ ಮ್ಯಾಚ್ ಇದೆ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ. ಇದೇ ಗ್ರೌಂಡಲ್ಲಿ ಆಡ್ತಾರೆ. ಈ ಮ್ಯಾಚಲ್ಲಿ ಒಂದು ಒಳ್ಳೆ ರೆಡ್ ಗೆಲ್ಲಬೇಕು ಯಾವುದಕ್ಕೂ. ಸೊ ಗೆಲ್ಲಬೇಕು ಬಿಫೋರ್ ಅದರದ್ದು. ಬಟ್ ಪಂಜಾಬ್ ಕಿಂಗ್ಸ್ಗೆ ಇನ್ನೂ 2 ಮ್ಯಾಚಸ್ ಇದೆ. ಪಂಜಾಬ್ ಕಿಂಗ್ಸ್ ಕೂಡ RCBದು ಪಾಯಿಂಟ್ಸ್ ಸದ್ಯದ ಮಟ್ಟಿಗೆ 2 ಸೇಮ್ ಇದೆ, 17-17. ಬಟ್ ಪಂಜಾಬ್ ಕಿಂಗ್ಸ್ ಈಗ ಒಂದು ಒಳ್ಳೆ ರನ್ ರೇಟಿಂದ ಅವರು 2ಕ್ಕೆ ಹೋಗಿದ್ದಾರೆ. ಈಗ ಪಂಜಾಬ್ ಕಿಂಗ್ಸ್ ಇರೋ 2 ಮ್ಯಾಚಲ್ಲಿ 1 ಮ್ಯಾಚ್ ಸೋಲ್ಬೇಕು, ಕನಿಷ್ಠ 1 ಮ್ಯಾಚ್ ಸೋಲ್ಬೇಕು ಅವರು. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಅಥವಾ ಮುಂಬೈ ಇಂಡಿಯನ್ಸ್ ವಿರುದ್ಧ ಇದೆ ಯಾವುದಾದ್ರೂ 1 ಮ್ಯಾಚ್ ಸೋಲ್ಬೇಕು, ಒಂದು ದೊಡ್ಡ ಅಂತರದಲ್ಲಿ ಸೋಲ್ಬೇಕು. ಆಮೇಲೆ ಅದು ಸೋತ್ರು ಮತ್ತು RCB ತಂಡ ಇನ್ನೊಂದು ಮ್ಯಾಚಲ್ಲಿ ಗೆಲ್ಲಬೇಕು. ಆಮೇಲೆ GT ಗುಜರಾತ್ ಟೈಟನ್ಸ್ ಇದೆಯಲ್ಲ, ಅದು ಕೂಡ ನೆಕ್ಸ್ಟ್ ಇನ್ನೊಂದು ಮ್ಯಾಚ್ ಇದೆ. ಆ ಮ್ಯಾಚಲ್ಲಿ ಸೋತ್ರೆ RCBಗೆ ಒಂದು ಒಳ್ಳೆ ಸಿಗುತ್ತೆ. ಬಟ್ ಏನಂದರೆ RCB ತಂಡ ನೆಕ್ಸ್ಟ್ ಮ್ಯಾಚ್ ಯಾವುದಕ್ಕೂ ಒಂದು ದೊಡ್ಡ ರನ್ ರೇಟ್ ಅಂತರದಲ್ಲಿ ಗೆಲ್ಲಬೇಕು. ಹಂಗಾದರೆ ಖಂಡಿತವಾಗ್ಲೂ RCB ತಂಡ ಒಂದು 19 ಅಂಕಗಳಿಂದ ಒಂದು ಟಾಪ್ 2 ಅಲ್ಲಿ ಸ್ಥಾನ ಪಡೆಯುವ ಒಂದು ಸಾಧ್ಯತೆ ಇದೆ. ಬಟ್ ಪಂಜಾಬ್ ಕಿಂಗ್ಸ್ಗೆ ಇದರಲ್ಲಿ ಜಾಸ್ತಿ ಅಡ್ವಾಂಟೇಜ್ ಇದೆ ಈಗ ಈ ಒಂದು ಸದ್ಯದ ಮಟ್ಟಿಗೆ. ಯಾಕಂದರೆ ಇನ್ನೂ ಅವ್ರದ್ದು 2 ಮ್ಯಾಚ್ ಇದೆ. ಇನ್ನು 2ಕ್ಕೆ2 ಹೊಡೆದ್ರೂ ಅವರು 19-21 ಆಗುತ್ತೆ. ಸೊ ಟಾಪ್ 1 ಹೋಗೋ ಚಾನ್ಸಸ್ ಕೂಡ ಅವ್ರಿಗಿದೆ. ಒಂದು ವೇಳೆ ಪಂಜಾಬ್ ಕಿಂಗ್ಸ್ 2ಕ್ಕೆ2 ಏನಾದರೂ ಸೋತ್ರೆ, ಡೆಲ್ಲಿ ಕ್ಯಾಪಿಟಲ್ಸ್ 18 ಅಂಕ ಇರುತ್ತೆ. ಅವರು ನೆಕ್ಸ್ಟ್ ಮ್ಯಾಚ್ ಏನಾದರೂ ಅವ್ರು ಗೆದ್ದರೆ ಅವ್ರದ್ದು 20 ಅಂಕ ಆಗುತ್ತೆ ಅವ್ರದ್ದು. ಸೊ ಅವರು ಟಾಪ್ ಹೋಗೋ ಚಾನ್ಸಸ್ ಕೂಡ ಇದೆ. ಬಟ್ ಯಾವುದಕ್ಕೂ RCB ತಂಡ ಇನ್ನುಳಿದಿರ್ತಕ್ಕಂಥ ಲಾಸ್ಟ್ ಮ್ಯಾಚಲ್ಲಿ ಖಂಡಿತವಾಗ್ಲೂ ಒಂದು ಒಳ್ಳೆ ದೊಡ್ಡ ಅಂತರದಲ್ಲಿ ಗೆಲ್ಲಬೇಕಾಗುತ್ತೆ. ಎಸ್ ರಮೇಶ್ ಅವರು, ಈಗಾಗಲೇ ನಾವು ನೋಡ್ತಾ ಇದ್ವಿ RCB ಬೌಲಿಂಗ್ ಇದೆ ಟೆನ್ಷನ್ ಯಾವಾಗಲೂ ಅಂತ ಹೇಳಿದ್ರು. ನಾವು ಬ್ಯಾಟಿಂಗ್ ಅಂತ ಬಂದಾಗ ಒಬ್ಬರಿಗಿಂತ ಒಬ್ಬರು ಬ್ಯಾಟ್ಸ್ಮನ್ಗಳು ಇದ್ದೇ ಇದ್ದಾರೆ. ಏನೋ ಇವತ್ತು ಮ್ಯಾಚಲ್ಲಿ ಮಿಡಲ್ ಆರ್ಡರಲ್ಲಿ ಕೈ ಕೊಟ್ಟಿರ್ಬೋದು, ನಿಜ. ಬ್ಯಾಟಿಂಗ್ ಸ್ಟ್ರೆಂತ್ ಒಂದು ಕಡೆ ಚೆನ್ನಾಗಿದೆ. ಇವತ್ತು ನೋಡಿ ಬೌಲಿಂಗಲ್ಲಿ 230 ರನ್ನನ್ನು ಬಿಟ್ ಕೊಡ್ತಾರೆ. ಎಲ್ಲೋ ಒಂದು ಕಡೆ RCB ಈ ಸೀಸನಲ್ಲಿ ಚೆನ್ನಾಗಿ ಮಾಡ್ತಾ ಇದೆ ಬೌಲಿಂಗ್ ಅಂತ ಹೇಳ್ತಾ ಇದ್ವಿ. ಜೋಸ್ ಹೆಜಲ್ವುಡ್ ಅವರು ಒಳ್ಳೆ ಬೌಲಿಂಗ್ ಅನ್ನು ಮಾಡ್ತಾ ಇದ್ರು. ಇವತ್ತು ಮತ್ತೆ ದುಬಾರಿ ಆದರು. ಸುಯೇಶ್ ಶರ್ಮಾ ಆಗಿರ್ಬೋದು, ಲುಂಗಿ ಎನ್ಗಿಡಿ ಅವರು ಕೂಡ ಮೊದಲೇ 3 ವಿಕೆಟ್ಗಳನ್ನ ತಿಕ್ಕಿದ್ರು ಕೂಡ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ. ಆದರೆ ಅಂತ ಹೇಳ್ಕೊಳ್ಳುವಂಥ ಬೌಲಿಂಗ್ ಏನು ಮಾಡಲಿಲ್ಲ. ಇವತ್ತು ಕೂಡ ಸುಮಾರು ರನ್ಗಳನ್ನ ಬಿಟ್ಕೊಟ್ರು. ಮತ್ತೆ RCBಗೆ ಬೌಲಿಂಗ್ ಇದ್ದೇ ಟೆನ್ಷನ್ ಅಂತ. ಯಾಕಂತಂದ್ರೆ ಈಗ ಲೀಗ್ ಮ್ಯಾಚ್ಗಳಲ್ಲಿ ಆಡಿರುವಂಥದ್ದು ಬೇರೆ, ಇನ್ನು ಪ್ಲೇ ಆಫ್ಸ್ ಬರ್ತಾ ಇದೆ, ತುಂಬಾ ಸ್ಟ್ರಾಂಗ್ ಇರುವಂಥದ್ದು. ಇಲ್ಲಿ ಒಂದು ಲೆಕ್ಕಾಚಾರ ಬೇರೆ ಆಗಬೇಕಾಗುತ್ತೆ RCB. ಯಾಕಂದ್ರೆ ಇಲ್ಲಿವರೆಗೆ ಆಡಿರುವಂಥದ್ದು ಒಂದು, ಇನ್ಮೇಲೆ ಆಡುವಂಥದ್ದು ಒಂದು. ಯಾಕಂದ್ರೆ ಕಪ್ ಎತ್ತಬೇಕಂತಂದ್ರೆ ತುಂಬಾ ಸ್ಟ್ರಾಟಜಿ ಬೇಕು. ಬ್ಯಾಟಿಂಗ್ ಜೊತೆಗೆ ಬೌಲಿಂಗ್ ಒಂದು ಚೆನ್ನಾಗಿರುವಂಥ ಬೌಲಿಂಗ್ ಅಟ್ಯಾಕ್ ಕೂಡ ಬೇಕಾಗುತ್ತೆ RCB ಕಡೆಯಿಂದ. ಏಕೆ ಜೋಸ್ ಹೆಜಲ್ವುಡ್ ಅವರು ಬೇಕೇ ಅನ್ಸುತ್ತಾ RCBಗೆ ಅಂತ ಹೇಳಿ. ಈ ಮ್ಯಾಚ್ ಒಂದು ನಮಗೆ ಜಾಶ್ ಹೆಜಲ್ವುಡ್ ಅವರು ಈ ಮ್ಯಾಚಲ್ಲಿ ಇದ್ದಿದ್ರೆ ಖಂಡಿತವಾಗ್ಲೂ ಸ್ವಲ್ಪ ಡಿಫ್ರೆಂಟ್ ಸಿನಾರಿ ಇರ್ತಾ ಇತ್ತು, ನೋಡ್ತಾ ಇದ್ವಿ ನಾವು. ಯಾಕಂದರೆ ಜಾಶ್ ಹೆಜಲ್ವುಡ್ ತುಂಬ ಡಿಸಿಪ್ಲಿನಾಗಿ ಬೌಲ್ ಮಾಡ್ತಾರೆ ಅವರು. ಲಾಸ್ಟ್ ನಾವು ಲೀಗ್ ಮ್ಯಾಚ್ಗಳಲ್ಲಿ ನೋಡ್ಬೋದು, ತುಂಬ ಚೆನ್ನಾಗಿ ಬೌಲ್ ಮಾಡ್ತಾಯಿದ್ರು. ಮಿಡ್ಲ್ ಓವರ್ಸಲ್ಲಿ ಮತ್ತು ಡೆತ್ ಓವರ್ಗಳಲ್ಲಿ ತುಂಬ ಚೆನ್ನಾಗಿ ಬೌಲ್ ಮಾಡ್ತಾಯಿದ್ರು. ಚೆನ್ನಾಗಿ ಒಂದು ಒಳ್ಳೆ ಸ್ಕಿಲ್ಸ್ನಲ್ಲಿ ಅವರು ಎಕ್ಸಿಕ್ಯೂಟ್ ಮಾಡ್ತಾಯಿದ್ರು. ಒಂದು ಒಳ್ಳೆ ಸ್ಟ್ರಾಟಜಿ ಆಗ್ಬೋದು, ಒಂದು ಒಳ್ಳೆ ಗೇಮ್ ಪ್ಲ್ಯಾನ್ ಅವರಲ್ಲಿ ಪ್ಲೇ ಮಾಡ್ತಾಯಿದ್ರು ಡೆತ್ ಓವರ್ಗಳಲ್ಲಿ. ಅಂಥ ಬೌಲರು ಈಗ ಈ ಮ್ಯಾಚಲ್ಲಿ ಆಡದೇ ಇರೋದು ಖಂಡಿತವಾಗ್ಲೂ RCBಗೆ ಒಂದು ದೊಡ್ಡ ಹಿನ್ನಡೆ ಆಗಿದೆ ಅಂತಲೇ ನಾವು ಹೇಳ್ಬೋದು. ಒಂದು ವೇಳೆ ಜಾಸ್ ಹೆಸಲ್ವುಡ್ ಅವರು ಈ ಮ್ಯಾಚಲ್ಲಿ ಆಡಿದ್ದಿದ್ರೆ ಖಂಡಿತವಾಗ್ಲೂ ಸನ್ರೈಸರ್ಸ್ ಹೈದರಾಬಾದ್ ತಂಡ ಇಷ್ಟೊಂದು 230 ರನ್ ಹೋಗ್ತಾ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಒಂದು 200 ಒಳಗಡೆ ನಾವು ಹಿಡಿಬೋದಾಗಿತ್ತು. ಬಟ್ ಈಗ ಏನಂತಂದರೆ ಇನ್ನು RCBಗೆ ಮುಂದಿರ್ತಕ್ಕಂಥ ಸವಾಲುಗಳೇನಂತಂದರೆ, ಯಾರ್ಯಾರೆಲ್ಲ ಆಟಗಾರರು ನಮಗೆ ಲಭ್ಯರಿದ್ದಾರೆ ಆ ಆಟಗಾರನ್ನೇ ನಾವು ಚೆನ್ನಾಗಿ ರೆಡಿ ಮಾಡ್ಕೊಬೇಕು. ನೆಕ್ಸ್ಟ್ ಈ ಮ್ಯಾಚಲ್ಲಿ ಏನೇನು ಬೌಲಿಂಗಲ್ಲಿ ತಪ್ಪು ಮಾಡಿದ್ರು ಅದನ್ನೆಲ್ಲ ತಿದ್ದುಕೊಂಡು ನೆಕ್ಸ್ಟ್ ಮ್ಯಾಚಲ್ಲಿ ಆಡಬೇಕಾಗುತ್ತೆ. ಎಸ್, ಇಂಜುರಿ ಸಮಸ್ಯೆ ಕೂಡ ಕಾಡ್ತಾ ಇದೆ ಅನ್ಸುತ್ತೆ. ನೋಡಿ ಪಾಟಿದಾರ್ ಕೂಡ ಕ್ಯಾಪ್ಟನ್ ಬಿಲ್ದೆ ಜಿತೇಶ್ ಶರ್ಮಾ ಅವರು ಕ್ಯಾಪ್ಟನ್ ಆಗಿದ್ರು ಇವತ್ತು. ಈಗ ಟೀಮ್ ಡೇವಿಡ್ ಅವರು ಕೂಡ ಇಂಜುರಿ ಆದ್ರು. ಇಂಜುರಿ ಕಾಡ್ಬೋದಾ RCBಗೆ? ಮತ್ತು ಜಿತೇಶ್ ಶರ್ಮಾ ಅವರು ಕ್ಯಾಪ್ಟನ್ ಇವತ್ತಾಗಿ ಬಂದಿದ್ದು ಏನು ವಿಶೇಷ ಅಂತ ಅಂದರೆ ರಜತ್ ಪಾಟಿದಾರ್ ಅವರು ಆ್ಯಕ್ಚುಲಿ ಲಾಸ್ಟ್ ಮ್ಯಾಚ್ ನಮಗೆ ಈ ಒಂದು ವಾರ ಪೋಸ್ಟ್ಪೋನ್ ಆಯ್ತಲ್ಲ. ಸೊ ಆ ಟೈಮಲ್ಲೂ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧನೂ ಇಂಜುರಿಯಲ್ಲಿ ಇದ್ರು ರಜತ್ ಪಾಟಿದಾರ್ ಅವರು. ಸೊ ಆ ಲಕ್ನೋ ಮ್ಯಾಚ್ಗೂ ನಡೆದಿದ್ದರೆ ಒಂದು ವೇಳೆ ಆ ಮ್ಯಾಚಲ್ಲೂ ಕೂಡ ಜಿತೇಶ್ ಶರ್ಮಾ ಅವರು ಕ್ಯಾಪ್ಟನ್ಸಿ ಮಾಡ್ತಾಯಿದ್ರು. ಸೊ ಇವಾಗ ಅವ್ರಿಗೆ ಫಿಂಗರ್ ಇಂಜುರಿ ಆಗಿರೋದ್ರಿಂದ ಅವರು ಆಡೋಕ್ಕಾಗಲಿಲ್ಲ. ಅಂದರೆ ಅವರು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ಒಂದು ಕ್ಯಾಪ್ಟನ್ಸಿ ಜವಾಬ್ದಾರಿ ನಾವು ನಿರ್ವಹಿಸ್ಲಿಕ್ಕೆ ಆಗಲಿಲ್ಲ. ಈ ಕಾರಣದಿಂದಾಗಲಿ 40 ಓವರ್ಸ್ ಗ್ರೌಂಡಲ್ಲಿ ಲಭ್ಯರಿರೋ ಒಬ್ಬ ಆಟಗಾರ ಬೇಕಾಗಿತ್ತು. ಅದಕ್ಕೆ ಜಿತೇಶ್ ಶರ್ಮಾ ಅವ್ರಿಗೆ ಈ ಮ್ಯಾಚಲ್ಲಿ ಕ್ಯಾಪ್ಟನ್ಸಿ ಕೊಟ್ಟರು. ಬಟ್ ರಜತ್ ಪಾಟಿದಾರ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬ್ಯಾಟಿಂಗಲ್ಲಿ
ಅಲ್ಲಿ ಬಂದರೂ ಕೂಡ ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡಲಿಲ್ಲ ಅವರು. 18 ರನ್ ಹೊಡೆದವರು ರನ್ಔಟ್ ಆದರು. ಅಲ್ಲಿ ಆ ರನ್ ಓಡೋ ಅಗತ್ಯ ಇರಲಿಲ್ಲ, ಯಾಕಂತಂದರೆ ಒಂದೊಂದು ರನ್ ನಮಗಿಲ್ಲಿ ಅಗತ್ಯ ಇರಲಿಲ್ಲ. ನಮಗಿಲ್ಲಿ ಬೇಕಾಗಿದ್ದು ಬೌಂಡ್ರಿ ಮತ್ತು ಸಿಕ್ಸರ್ಗಳು ಬೇಕಾಗಿತ್ತು. ಸೊ ಇದ್ರ ಕಡೆ ಗಮನ ಕೊಡಬೇಕಾಗಿತ್ತು ಇವರು. ರಿಸ್ಕಿ ರನ್ಸ್ ಎಲ್ಲ ತೊಗೊಳ್ಳೋ ಅಗತ್ಯ ಇರಲಿಲ್ಲ. ಅದು ಅಲ್ಲೊಂದು ಎಡವಟ್ಟು ಮಾಡಿಕೊಂಡ್ರು ಅಂತ ನನಗನ್ನಿಸ್ತಾ ಇದೆ. ಜೊತೆಗೆ ಟಿಮ್ ಡೇವಿಡ್ ಅವರು ಇಂಜುರಿ ಆಗಿಬಿಟ್ರು, ಕ್ರ್ಯಾಂಪ್ ಆಯಿತು ಫೀಲ್ಡಿಂಗ್ನಲ್ಲಿ. ಅದು ಕೂಡ RCBಗೆ ಈ ಮ್ಯಾಚೇ ಅಲ್ಲ, ಮುಂದೆ ಪ್ಲೇ ಆಫ್ಸ್ಗೂ ಕೂಡ RCBಗೆ ಏನಾದರೂ ಹೊಡೆತ ಬೀಳೋ ಸಾಧ್ಯತೆ ಇದೆ. ಅವರು ಸ್ಕ್ಯಾನ್ಸ್ ಮಾಡ್ತಾರೆ, ನೆಕ್ಸ್ಟು ಸ್ಕ್ಯಾನ್ ರಿಪೋರ್ಟ್ ಏನು ಬರುತ್ತೆ ನೋಡಿಕೊಂಡು ಅದೇನೋ ಇಂಜುರಿ ಏನಾದರೂ ಸ್ವಲ್ಪ ಗಂಭೀರವಾಗಿದ್ದರೆ ಖಂಡಿತವಾಗ್ಲೂ ಅವರು ಪ್ಲೇ ಆಫ್ಸ್ಗೆ ಖಂಡಿತವಾಗ್ಲೂ RCBಗೆ ಹೊಡೆತ ಬಿದ್ದೇ ಬೀಳುತ್ತೆ. ಈಗ ಆಲ್ರೆಡಿ ರಜತ್ ಪಾಟಿದಾರ್ ಅವರು ಕೂಡ ಇನ್ನೂ ಫಿಂಗರ್ ಇಂಜುರಿಯಿಂದ ಅವರು ಇನ್ನೂ ಸಂಪೂರ್ಣವಾಗಿ ಗುಣಮುಖರಾಗಿಲ್ಲ. ಜೊತೆಗೆ ವೇಗದ ಬೌಲರ್ ಜಾಶ್ ಹ್ಯಾಸಲ್ವುಡ್ ಅವರು ಕೂಡ ಇಂಜುರಿಯಿಂದ ಅವರು ಬಳಲ್ತಾ ಇದ್ದಾರೆ. ಅವರು ಸಂಪೂರ್ಣವಾಗಿ ಫಿಟ್ ಆಗಿದ್ದಾರೆ ಇಲ್ಲ ಅಂತ ನಮಗೂ ಗೊತ್ತಿಲ್ಲ. ಅವರು ಪ್ಲೇ ಆಫ್ಸ್ಗೆ ಆಡ್ತಾರೋ ಇಲ್ಲ ಅಂತಲೂ ನಮ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ RCB ತಂಡಕ್ಕೆ ಈಗ ಸದ್ಯದ ಮಟ್ಟಿಗೆ 3 ಇಂಜುರಿಗಳು ಕಾಡ್ತಾ ಇದೆ. ಈಗ ಬಿಫೋರ್ ದೇವದತ್ ಪಡಿಕಲ್ ಅವರು ಕೂಡ ಇಂಜುರಿಯಾಗಿ ಟೂರ್ನಮೆಂಟಿಂದನೇ ಹೊರಗಡೆ ಹೋಗಿದ್ದಾರೆ. ಒಬ್ಬ ಇನ್ಫಾರ್ಮ್ ಬ್ಯಾಟರ್ ಆಗಿದ್ದರು ಅವರು ಕೂಡ. ಅದು RCBಗೆ ಒಂದು ತುಂಬ ಹಿನ್ನಡೆ ಆಗಿತ್ತು. ಈಗ ಸದ್ಯಕ್ಕೆ RCB ತಂಡದಲ್ಲಿ 3 ಇಂಜುರಿ ಪ್ಲೇಯರ್ಗಳು RCB ತಂಡದಲ್ಲಿದ್ದಾರೆ. ನೋಡಬೇಕು ಯಾವ ರೀತಿ ಅವರು ನೆಕ್ಸ್ಟು ಗುಣಮುಖರಾಗ್ತಾರಾ ಅಥವಾ ಇದು ಏನಾದರೂ ಪ್ಲೇ ಆಫ್ಸ್ಗೆ ಏನಾದರೂ RCB ತಂಡಕ್ಕೆ ಹಿನ್ನಡೆ ಆಗುತ್ತಾ ಅಂತ ನಾವು ಕಾದು ನೋಡಬೇಕಾಗುತ್ತೆ. ಎಸ್, ಥ್ಯಾಂಕ್ ಯು ರಮೇಶ್ ಅವರು, ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಮ್ಯಾಚಲ್ಲಿ ಬರ್ತವೆ. ಇವತ್ತಿನ ಪಂದ್ಯದ ಬಗ್ಗೆ ಹೀಗಾಗಿತ್ತು. ನೆಕ್ಸ್ಟ್ ಮ್ಯಾಚಲ್ಲಿ ಮತ್ತೆ ನಿಮ್ಮನ್ನು ಸಿಗ್ತೇವೆ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ IPL ಧಮಾಕಾದ ವಿಶೇಷ ಸ್ಟೋರಿ. SRH ಮತ್ತು RCB ಪಂದ್ಯ ನಡೆದಿತ್ತು. ಈ ಒಂದು ಪಂದ್ಯದಲ್ಲಿ ಈಗಾಗಲೇ RCB ತಂಡ ಸೋಲನ್ನು ಕಂಡಿದೆ ಮತ್ತು ಪಾಯಿಂಟ್ಸ್ ಟೇಬಲಲ್ಲೂ ಕೂಡ 3rd ಪ್ಲೇಸ್ಗೆ ಬಂದು ಕೂತಿದೆ RCB ತಂಡ. ಮತ್ತು ಇಂಜುರಿ ಸಮಸ್ಯೆಯು ಕೂಡ ತುಂಬ ಕಾಡ್ತಾ ಇದೆ RCB ತಂಡಕ್ಕೆ. ಸಾಕಷ್ಟು ಸವಾಲಿದೆ RCB ಮುಂದೆ. ಇವೆಲ್ಲ ಸವಾಲುಗಳನ್ನು ಹೇಗೆ ಮೆಟ್ಟಿ ನಿಂತು RCB ಮತ್ತೆ ಪುಟಿದೆದ್ದು ಟ್ರೋಫಿ ಹತ್ತ ಸಾಗುತ್ತಾ ಎನ್ನುವಂಥದ್ದೇ ದೊಡ್ಡ ಕ್ವಶನ್ ಮಾರ್ಕ್ ಆಗಿರುವಂಥದ್ದು. RCB ಗೆಲ್ಲಲಿ, ಈ ಸಲ ಕಪ್ ನಮ್ಮದಾಗಲಿ ಎಂದು ಹಾರೈಸುತ್ತಾ ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ಮತ್ತು ಕ್ರಿಕೆಟ್ನ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನು. ನಮಸ್ಕಾರ.